ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ಜಾತಿ ಆಧಾರಿತ ಸೇವಾ ಸಂಘಟನೆಗಳಿಗೆ ಕಾನೂನಿನಡಿ ಮಾನ್ಯತೆ ಇದೆಯೇ? ಈ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ವೆಬ್ ನ್ಯೂಸ್. ಕರ್ನಾಟಕದಲ್ಲಿ ಸರ್ಕಾರಿ ನೌಕರರಿಂದ ಜಾತಿ ಅಥವಾ ಧರ್ಮ ಆಧಾರಿತ ಸೇವಾ ಸಂಘಟನೆಗಳನ್ನು ರಚಿಸುವುದು ಹಾಗೂ ಅವುಗಳಿಗೆ ಸರ್ಕಾರದಿಂದ ಮಾನ್ಯತೆ ನೀಡುವುದು ರೆಕಗ್ನಿಷನ್ ಅಂಡ್ ಅಕ್ರೆಡಿಟೇಷನ್ ಅನುಮತಿಸಲ್ಪಟ್ಟಿಲ್ಲ. ಸರ್ಕಾರಿ ನಿಯಮಗಳು ಜಾತಿ, ಧರ್ಮ, ಸಮುದಾಯ ಅಥವಾ ಇತರ ವಿಭಜನಾ ಆಧಾರಗಳ ಮೇಲೆ ರಚಿಸಲಾದ ಸಂಘಟನೆಗಳಿಗೆ ಮಾನ್ಯತೆ ನೀಡುವುದನ್ನು ಸ್ಪಷ್ಟವಾಗಿ ನಿಷೇಧಿಸುತ್ತವೆ. ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಡಿಪಿಆರ್ ಹೊರಡಿಸಿರುವ ಆದೇಶಗಳ ಪ್ರಕಾರ ಸೇವಾ ಸಂಘಟನೆಗಳು ತಮ್ಮ ಸದಸ್ಯರ ಸಾಮಾನ್ಯ ಸೇವಾ ಹಿತಾಸಕ್ತಿಗಳನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರಬೇಕು ಮತ್ತು ಅವು ಜಾತಿ ಅಥವಾ ಧರ್ಮ ಆಧಾರಿತವಾಗಿರಬಾರದು. ಮುಖ್ಯ ನಿಯಮಗಳು ಮತ್ತು ನಿರ್ಬಂಧಗಳು ಹೀಗಿವೆ. ಜಾತಿಯ ಧರ್ಮ ಆಧಾರಿತ ಸಂಘಟನೆಗೆ ನಿಷೇಧ. ಸೇವಾ ಸಂಘಟನೆಗಳನ್ನು ಜಾತಿ, ಪಂಗಡ, ಧರ್ಮ, ಪಂಥ ಅಥವಾ ಅವುಗಳ ಯಾವುದೇ ಉಪವಿಭಾಗದ ಆಧಾರದಲ್ಲಿ ರಚಿಸುವಂತಿಲ್ಲ. ಸಾಮಾನ್ಯ ಸೇವಾ ಹಿತಾಸಕ್ತಿ. ಸಂಘಟನೆಯ ಪ್ರಧಾನ ಉದ್ದೇಶವು ನಿರ್ದಿಷ್ಟ ವರ್ಗದ ಎಲ್ಲಾ ಸರ್ಕಾರಿ ನೌಕರರ ಸೇವಾ ಷರತ್ತುಗಳು, ಕಲ್ಯಾಣ ಮತ್ತು ಆಡಳಿತ ಸಂಬಂಧಿತ ಸಾಮಾನ್ಯ ವಿಷಯಗಳನ್ನು ಉತ್ತೇಜಿಸುವುದಾಗಿರಬೇಕು. ಮುಕ್ತ ಸದಸ್ಯತ್ವ. ಸದಸ್ಯತ್ವವು ನಿರ್ದಿಷ್ಟ ಹುದ್ದೆ, ಕ್ಯಾಡರ್ಗೆ ಸೇರಿದ ಎಲ್ಲಾ ಸರ್ಕಾರಿ ನೌಕರರಿಗೆ ಮುಕ್ತವಾಗಿರಬೇಕು. ಜಾತಿ ಅಥವಾ ಧರ್ಮ ಆಧಾರದಲ್ಲಿ ನಿರ್ಬಂಧಿಸುವಂತಿಲ್ಲ. ಸರ್ಕಾರಿ ಆದೇಶಗಳು. ಜಾತಿ, ಧರ್ಮ, ಕುಟುಂಬ ಹೆಸರು ಅಥವಾ ಇತರ ಸಮಾನ ಗುರುತುಗಳ ಹೆಸರಿನಲ್ಲಿ ನೋಂದಾಯಿತ ಅಥವಾ ಕಾರ್ಯನಿರ್ವಹಿಸುವ ಸಂಘಟನೆಗಳಿಗೆ ಯಾವುದೇ ಮಾನ್ಯತೆ ನೀಡಬಾರದು ಎಂದು ಕರ್ನಾಟಕ ಸರ್ಕಾರ ನಿರ್ದೇಶಿಸಿದೆ. ಇಂತಹ ಸಂಘಟನೆಗಳಿಗೆ ನೀಡಿರುವ ಮಾನ್ಯತೆ ಇದ್ದಲ್ಲಿ ಅದನ್ನು ರದ್ದುಗೊಳಿಸುವುದಕ್ಕೆ ಆದೇಶಿಸಲಾಗಿದೆ. ಸರ್ಕಾರಿ ನೌಕರರು ಸಂಘಟನೆಗಳನ್ನು ರಚಿಸಬಹುದು, ಆದರೆ ಅವು ಸಮಾವೇಶಾತ್ಮಕ, ಭೇದಭಾವರಹಿತ ಹಾಗೂ ಸೇವಾ ಹಿತಾಸಕ್ತಿಗಳ ಮೇಲೆ ಕೇಂದ್ರೀಕೃತವಾಗಿರಬೇಕು. ಜಾತಿ ಅಥವಾ ಧರ್ಮ ಆಧಾರಿತ ಸೇವಾ ಸಂಘಟನೆಗಳು ಕರ್ನಾಟಕ ಸರ್ಕಾರದ ನೀತಿಗೆ ವಿರುದ್ಧವಾಗಿದ್ದು ಅವುಗಳಿಗೆ ಅಧಿಕೃತ ಮಾನ್ಯತೆ ಲಭ್ಯವಿರುವುದಿಲ್ಲ. ಇದು ಈ ವಿಷಯದ ಕುರಿತ ಸಂಕ್ಷಿಪ್ತ ಮಾಹಿತಿ. ಈ ವಿಷಯದ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ